ಸರ್ಕಾರದಿಂದ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಫಲಾನುಭವಿಗಳ ಕೈಗೆ ಸೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ PCC ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬರು ಎಲ್ಲವನ್ನೂ ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆ ಕಾರ್ಯಕ್ರಮ ಜನಕ್ಕೆ ಹೆಂಗೆ ಸೇರಿದೆ, ಏನಾಗಿದೆ ಅನ್ನೋ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ಜನಗಳಿಗೆ ಇನ್ನೂ ಆಗದೇ ಇರುವಂಥವ್ರಿಗೆ ಈ ಫಲಾನುಭವಿಗಳು ಯಾರು ತೊಗೊಂಡಿಲ್ವೋ ಅವ್ರಿಗಿನ್ನ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಕಸಬಾ ಹೋಬಳಿದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು ಜಾಸ್ತಿ ಏನು ಬ್ಯಾಲೆನ್ಸ್ ಏನಿಲ್ಲ. 4,000 ಜನ ಇನ್ನು ಸ್ವಲ್ಪ ಹೆಸರುಗಳು ಮಿಸ್ಟೇಕು, ಆಧಾರ್ ಕಾರ್ಡಲ್ಲಿ ಹೆಸರು, ಆಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಮಿಸ್ಟೇಕ್ಸ್ ಇದೆ. ಆ 4,000 ಜನವನ್ನು ಇನ್ನು ಸರಿಪಡಿಸಿ ಇಮಿಡಿಯೇಟಾಗಿ ಒಂದು 4-5 ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ ತಹಸೀಲ್ದಾರ್ಗೆ. ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಅದ್ಭುತವಾಗಿ ನಮ್ಮೊಂದು ಒಳ್ಳೆಯ ಕಾರ್ಯಕ್ರಮಗಳು ಏನು ನಮ್ಮದು 5 ಗ್ಯಾರಂಟಿಗಳು ಎಲ್ಲರ ಮನೆಗಳಿಗೂ ತಲುಪ್ತಾ ಇದೆ. ಅದೆಲ್ಲ ಖುಷಿಯಾಗಿ ನೀವೇ ನೋಡಿದರೆ ಎಲ್ಲರೂ ತಲುಪಿರ್ತದೆ. ಹೋಬಳಿವಾರು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಹೋಬಳಿವಾರು ಮಾಡಬೇಕು ಅಂತ ಸರ್ಕಾರ ಆದೇಶನೇ ಇದೆ. ಅದರ ಪ್ರಕಾರವಾಗಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್, ದಲಿತ CM ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಸಿದ್ದರಾಮಯ್ಯನವರು ಇದಾಗಿದ್ರೆ ಮತ್ತೆ CM ಕೊಡಬೇಕು, ದಲಿತರಿಗೆ CM ಕೊಡಬೇಕು, ಪಟ್ಟ ಕೊಡಬೇಕು. ಅದು ಬಂದ್ಬಿಟ್ಟು ಹೈಕಮಾಂಡ್ ತಿಳ್ಕೊಂಬಂದು ಯಾರಿಗಾನ CM ಕೊಟ್ಕೊಳ್ಳಿ, ಏನನ್ನ ಕೊಟ್ಕೊಳ್ಳಿ. ನಾನು ಕೋಲಾರ ತಾಲೂಕು ನೋಡ್ತೀನಿ, ಇಲ್ಲಿರೋ ಜನಗಳಿಗೆ ಏನು ಬೇಕು, ಯಾವ್ದು ಬೇಕು, ಏನು ಸವಲತ್ತುಗಳು ಇದನ್ನು ನೋಡ್ತೀನಿ. ಕಾರ್ಯಕ್ರಮ ನಮ್ದೇನೆಂದರೆ ಸರ್ಕಾರದಿಂದ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಫಲಾನುಭವಿಗಳ ಕೈಗೆ ಸೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ PCC ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬರು ಎಲ್ಲವನ್ನೂ ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆ ಕಾರ್ಯಕ್ರಮ ಜನಕ್ಕೆ ಹೆಂಗೆ ಸೇರಿದೆ, ಏನಾಗಿದೆ ಅನ್ನೋ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ಜನಗಳಿಗೆ ಇನ್ನೂ ಆಗದೇ ಇರುವಂಥವ್ರಿಗೆ ಈ ಫಲಾನುಭವಿಗಳು ಯಾರು ತೊಗೊಂಡಿಲ್ವೋ ಅವ್ರಿಗಿನ್ನ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಕಸಬಾ ಹೋಬಳಿದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು ಜಾಸ್ತಿ ಏನು ಬ್ಯಾಲೆನ್ಸ್ ಏನಿಲ್ಲ. 4,000 ಜನ ಇನ್ನು ಸ್ವಲ್ಪ ಹೆಸರುಗಳು ಮಿಸ್ಟೇಕು, ಆಧಾರ್ ಕಾರ್ಡಲ್ಲಿ ಹೆಸರು, ಆಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಮಿಸ್ಟೇಕ್ಸ್ ಇದೆ. ಆ 4,000 ಜನವನ್ನು ಇನ್ನು ಸರಿಪಡಿಸಿ ಇಮಿಡಿಯೇಟಾಗಿ ಒಂದು 4-5 ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ ತಹಸೀಲ್ದಾರ್ಗೆ. ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಅದ್ಭುತವಾಗಿ ನಮ್ಮೊಂದು ಒಳ್ಳೆಯ ಕಾರ್ಯಕ್ರಮಗಳು ಏನು ನಮ್ಮದು 5 ಗ್ಯಾರಂಟಿಗಳು ಎಲ್ಲರ ಮನೆಗಳಿಗೂ ತಲುಪ್ತಾ ಇದೆ. ಅದೆಲ್ಲ ಖುಷಿಯಾಗಿ ನೀವೇ ನೋಡಿದರೆ ಎಲ್ಲರೂ ತಲುಪಿರ್ತದೆ. ಹೋಬಳಿವಾರು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಹೋಬಳಿವಾರು ಮಾಡಬೇಕು ಅಂತ ಸರ್ಕಾರ ಆದೇಶನೇ ಇದೆ. ಅದರ ಪ್ರಕಾರವಾಗಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್, ದಲಿತ CM ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಸಿದ್ದರಾಮಯ್ಯನವರು ಇದಾಗಿದ್ರೆ ಮತ್ತೆ CM ಕೊಡಬೇಕು, ದಲಿತರಿಗೆ CM ಕೊಡಬೇಕು, ಪಟ್ಟ ಕೊಡಬೇಕು. ಅದು ಬಂದ್ಬಿಟ್ಟು ಹೈಕಮಾಂಡ್ ತಿಳ್ಕೊಂಬಂದು ಯಾರಿಗಾನ CM ಕೊಟ್ಕೊಳ್ಳಿ, ಏನನ್ನ ಕೊಟ್ಕೊಳ್ಳಿ. ನಾನು ಕೋಲಾರ ತಾಲೂಕು ನೋಡ್ತೀನಿ, ಇಲ್ಲಿರೋ ಜನಗಳಿಗೆ ಏನು ಬೇಕು, ಯಾವ್ದು ಬೇಕು, ಏನು ಸೌಲಭ್ಯ